ಯಾಕ್ರಣ್ಣ ನಿಮ್ಗಳಿಗೆ ದುಡ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇಲ್ವಾ? ಅಮ್ಮೋರೆ ಇವ್ ಮಾತು ಕೇಳಬೇಡಿ. ನಾವು ದುಡಿತೀವಿ, ಆದ್ರೆ ಏನು ಮಾಡೋದು? ಸಿಗೋ ಸಂಬಳನೇ ಕಮ್ಮಿ ಅಂದ್ಮೇಕೆ ಏನೋ ಇವತ್ತಾವ ಕೇಳ್ತೀವಿ ಆಟಯ್ಯ. ನನ್ನ ಸೊಸೆ ಕೈನಾಗ ಕಾಸು ಕಿತ್ಕೊಂಡು ಕುಡಿಯೋಂಥ ಪಾಪಿ ನಾನಲ್ಲ. ಇವಳು ಯಾವನು ಮಡಿಕೊಂಡವಳೆ, ಅದಕ್ಕೆ ನಮ್ಮನ್ನು ಕಂಡ್ರೆ ಆಗೋಕಿಲ್ಲ. ನನ್ನ ಮಗನ ಜೀವನ ಹಾಳಾಗೈತೆ ಅಂತ ಕೇಳಿದ್ದಕ್ಕೆ ಓಡ್ ಬಂದವಳೆ. ಅಯ್ಯೋ ದೇವ್ರೆ, ನಂಬಿಕೆ ಇಟ್ಟಿದ್ದವ್ರಿ ನನ್ನ ಮೇಲೆ. ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಅವರು, ನಾನಲ್ಲ. ಕೇಳಿದ್ದಕ್ಕೆ ಇಗ್ಗ ಮುಗ್ಗ ಹೊಡೆದು ಸಾಯ್ಸೋಕೆ ಬಂದರು, ಅದಕ್ಕೆ ಓಡ್ ಬಂದೆ. ಏಯ್ ಏನು ಈಟತ್ನ ಕಿರಿಕಿರಿ ನಿಮ್ಮದು? ನಿಮ್ಮ ಕಷ್ಟಗಳೇನೇ ಇದ್ರು ನಾಳೆ ದರ್ಬಾರ್ನಾಗೆ ಕೊಂಡ್ರಿ. ಈಗ ಪಾಪ ನಮ್ಮ ನಾದ್ನಿವೇ ನನ್ನ ತಮ್ಮವೇ ಏಕಾಂತದಾಗೆ ವಾಯುವಿಹಾರ ಮಾಡ್ತಿದ್ರೆ ಬಂದ್ಬಿಟ್ಟು ತೊಂದರೆ ಕೊಡ್ತಿರಲ್ಲ. ಹೋಗ್ರಿ ಹೋಗಿ. ಬಾವಾ ಪಾಪ ಅವ್ರಿಗೆ ನೋವು ಅಂತ ಹೇಳ್ಕೊಳಕ್ಕೆ ನಾವಷ್ಟೇ ಇದ್ದೀವಿ ಅಲ್ಲವರ. ಇಂಥದೇ ಟೈಮಿಗೆ ಬನ್ನಿ ಅಂದರೆ ಕಷ್ಟ ಏನು ಟೈಮ್ ನೋಡ್ಕೊಂಡು ಬರ್ತದ? ನಾಳೆ ಅಷ್ಟರಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಅಣ್ಣ, ನಮ್ಮೂರಲ್ಲಿ ಯಾರಿಗೇನೇ ಕಷ್ಟ ಆದ್ರೂ ಅದು ಎಷ್ಟೇ ಹೊತ್ತಾಗಿದ್ರೂ ನಮ್ಮ ಹತ್ರ ಬಂದು ಹೇಳ್ಕೊಳ್ಳಿ ಅಂತ ನಾನೇ ಇವ್ರಿಗೆಲ್ಲ ಹೇಳಿದ್ದೆ. ಅದಕ್ಕೆ ಅವರು ಬಂದು ಹೇಳ್ಕೊತಾ ಇದ್ದಾರೆ. ಅಣ್ಣ, ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ, ನಾವು ವಿಚಾರಿಸಿ ಕಳಿಸ್ಕೊಡ್ತೀವಿ. ಮನು, ಇವ್ರನ್ನ ಊರ್ನಾಕಿ ಯಾವತ್ತೂ ನೋಡೇ ಇಲ್ಲಕ್ಕಲ್ಲ. ಇವ್ರು ನೋಡಿದ್ರೆ ಇಲ್ಲೇ ಬಂದು ಉಳ್ಕೊತೀನಿ ಅಂತವ್ರೆ. ಅಲ್ಲ ಮನು, ಅಕಸ್ಮಾತಾಗಿ ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯವ್ರಿಗೆ ಏನು ಉತ್ತರ ಕೊಡೋಣ? ನಿಮ್ಗೇನಾರಾದರೆ ನಾವು ಬದುಕಿರ್ತೀವ? ಏನು ಬಾವ ನೀವು? ಅಲ್ಲ, ಬಂದವರೆಲ್ಲ ನಮಗೆ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಥರನೇ ಹೇಳ್ತಿದ್ದೀರಲ್ಲ. ಪಾಪ ಮೊದಲೇ ನೋವಲ್ಲ ಅವರೇ, ಇರಿ ಏನು ಅಂತ ವಿಚಾರಿಸುಮ್ಮ. ದೊರೆ ಏನು ಮಾಡುಮ್ಮ? ಇವ್ರು ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ ನಾನಂತೂ ಈ ಹೆಂಗಸನ್ನ ನಂಬ್ತೀನಿ. ನೋಡಿ, ನಿಮ್ಮ ಹೆಂಡತಿ ಇನ್ಮೇಲೆ ನಿಮ್ಮ ಜೊತೆ ಇರಲ್ಲ. ಅವ್ರನ್ನ ನಮ್ಮ ತೋಟದಲ್ಲೇ ಉಳ್ಕೊಳ್ಳೋಕೆ ಜಾಗ ಕೊಟ್ಟು, ಹಾಗೆ ಅವ್ರಿಗೊಂದು ಕೆಲಸ ಕೊಟ್ಟು ಅವ್ರನ್ನ ಅಲ್ಲೇ ಇರಿಸ್ಕೋತೀವಿ. ಸರಿ, ಇನ್ನು ನೀವು ಹೊರಡಿ. ಬಾವಾ, ಅಕ್ಕ, ಸೋಮ ಬಾವಾ, ನೀವು ಹೋಗಿ. ಹೇಳ್ತಿಲ್ವಾ ಹೊರಡಿ ಅಂತ ಹೇಳಿದ್ನಲ್ಲ. ಅಕ್ಕ, ನೀವೆಲ್ಲಿಗೆ ಹೋಯ್ತಿದ್ದೀರಾ? ಓಯ್, ನಾನು ಹೆಣ್ತೀನ ನಿನ್ನ ತೋಟದ ಮನೆ ಇಟ್ಕೊತೀಯಾ? ನೀನು ಯಾವ ಸೀಮೆ ದೊರೆನೋ? ಏಯ್, ಯಾರ್ ತವ ಯೋನ್ ಮಾತಾಡ್ತಿದ್ಯಾ? ಕುಡ್ದು ಗಿಡ್ದು ಬಂದಿದ್ಯಾ ಹೆಂಗೆ?